ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇಶದಲ್ಲಿ ಇಂದು 4ನೇ ಹಂತದ ಮತದಾನ. 10 ರಾಜ್ಯಗಳ 96 ಕ್ಷೇತ್ರಗಳಿಗೆ ವೋಟಿಂಗ್. ಲೋಕ ಅಖಾಡದಲ್ಲಿ ಘಟಾನುಘಟಿ ನಾಯಕರ ಮಧ್ಯೆ ಟಫ್ ಫೈಟ್. ಪೆನ್ ಡ್ರೈವ್ ಪ್ರಕರಣಕ್ಕೆ ಹೊಸ ತಿರುವು. ನನ್ನ ಯಾರೂ ಕಿಡ್ನಾಪ್ ಮಾಡಿಲ್ಲ ಎಂದ ಸಂತ್ರಸ್ತೆ. ಇಂದು ರೇವಣ್ಣಗೆ ಸಿಗುತ್ತಾ ಜೈಲಿನಿಂದ ಮುಕ್ತಿ? ನಟ ಚೇತನ್ ಚಂದ್ರ ಮೇಲೆ ಮಾರಣಾಂತಿಕ ಹಲ್ಲೆ. ಫಾಲೋ ಮಾಡಿ ಕಾರ್ಗೆ ಅಡ್ಡ ಹಾಕಿ ಅಟ್ಯಾಕ್. ಕಗ್ಗಲೀಪುರ ಆಸ್ಪತ್ರೆಯಲ್ಲಿ ಚೇತನ್ ಚಂದ್ರಗೆ ಚಿಕಿತ್ಸೆ. ಬೀದರ್ನಲ್ಲಿ ಎನ್ಸಿಬಿ ಪೊಲೀಸರ ಭರ್ಜರಿ ಬೇಟೆ. ಬರೋಬ್ಬರಿ 15 ಕೋಟಿ ಮೌಲ್ಯದ ಗಾಂಜಾ ಜಪ್ತಿ. 2 ಆರೋಪಿಗಳನ್ನು ಬಂಧಿಸಿದ ಜಂಟಿ ಟೀಮ್. ವಿಜಯನಗರದಲ್ಲಿ ವರುಣನ ಅವಾಂತರ. ಮಳೆ ಆರ್ಭಟಕ್ಕೆ ಬಾಳೆ ತೋಟ ಸಂಪೂರ್ಣ ನಾಶ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಅನ್ನದಾತ ಕಂಗಾಲು. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಇವತ್ತು ಜೈಲ ಬೇಲ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಇವತ್ತು ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ಎಚ್.ಡಿ. ರೇವಣ್ಣ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಮತ್ತೆ ನಾಳೆ ತನಕ ಜೈಲೇ ಫಿಕ್ಸ್ ಆಗುತ್ತಾ ಅಂತ. ಕಾರಣ ನ್ಯಾಯಾಂಗ ಬಂಧನ ವಿಧಿಸಿರೋದು ಮೇ 14, ಅಂದ್ರೆ ನಾಳೆ ತನಕ. ಬಟ್ ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಇವತ್ತೇನಾದ್ರೂ ಬೇಲ್ ಸಿಕ್ಕರೆ ಆಚೆ ಬರ್ತಾರೆ. ಬೇಲ್ ಸಿಗದಿದ್ರೆ ಪರಪ್ಪನ ಅಗ್ರಹಾರದಲ್ಲೇ ನಾಳೆ ತನಕ ಕೂಡ ಇರಲೇಬೇಕಾಗುತ್ತೆ. 7 ದಿನಗಳ ನ್ಯಾಯಾಂಗ ಬಂಧವನ್ನ ವಿಧಿಸಲಾಗಿದೆ. ಆ ಅವಧಿ ನಾಳೆಗೆ ಅಂತ್ಯ ಆಗುತ್ತೆ. ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ರೇವಣ್ಣ ಅವರು ಇದ್ದಾರಂತೆ. ಹಾಗಾಗಿ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರಂತೆ. ಇವತ್ತು ಹೇಗಾದ್ರೂ ಆಗ್ಲಿ ಜಾಮೀನು ಸಿಕ್ಕೇ ಸಿಗುತ್ತೆ, ಪರಪ್ಪನ ಅಗ್ರಹಾರದಿಂದ ಆಚೆ ಬರ್ತೀನಿ ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈ ಹಿಂದೆಯೂ ಕೂಡ 2 ಬಾರಿ ಇದೇ ರೀತಿಯ ನಿರೀಕ್ಷೆಯಲ್ಲಿದ್ರು. ಬಟ್ 2 ಬಾರಿಯೂ ಕೂಡ ನಿರಾಸೆಯಾಯಿತು. ಹಾಗಾಗಿ ಕಣ್ಣೀರು ಹಾಕ್ತಾನೆ ಅವರು ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ಸನ್ನಿವೇಶ ನೋಡಿದ್ದೀವಿ, ನಾವೆಲ್ಲ ಸಾಕ್ಷಿ ಆದ್ವಿ ಕೂಡ.